ಹಾಯ್ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಮೂಲಭೂತ ಹಕ್ಕುಗಳ ಬಗ್ಗೆ ಅಧ್ಯಯನ ಮಾಡೋಣ. ಸೊ ಡೈಲಿ ಒಂದೊಂದು ಟಾಪಿಕ್ನ ನಾನು ಡಿಸ್ಕಷನ್ ಮಾಡ್ತೀನಿ. ಸೊ ಇವತ್ತು ಫಸ್ಟು ಮೂಲಭೂತ ಹಕ್ಕುಗಳು. ಇದು ಎಕ್ಸಾಮ್ ಪರ್ಪಸ್ ತುಂಬ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ಫಸ್ಟ್ ಒನ್ ಇದನ್ನೇ ಚೂಸ್ ಮಾಡಿದ್ದೀನಿ. ಬನ್ನಿ ನೋಡೋಣ. ಈ ಭಾರತೀಯ ಸಂವಿಧಾನದ ಮೂಲಭೂತ ಹಕ್ಕುಗಳು ನಾಗರಿಕರಿಗೆ ನೀಡುವ ಪ್ರಮುಖ ಹಕ್ಕುಗಳು. ಓಕೆ, ಇವು ಭಾರತೀಯ ಸಂವಿಧಾನದ ಭಾಗ 3 ಆರ್ಟಿಕಲ್ 12ರಿಂದ 35 ನಲ್ಲಿವೆ. ಓಕೆ, ಕೆಲವು ಮೂಲಭೂತ ಹಕ್ಕುಗಳು ವಿದೇಶಿಯರಿಗೆ ಅನ್ವಯವಾಗುವುದಿಲ್ಲ. ಅವು ಯಾವಪ್ಪ ಅಂತ ಅಂದ್ರೆ 15, 16, 19, 29 ಮತ್ತು 30. ಓಕೆ, ಈ ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಯಾರನ್ನ ಕರೀತಾರಪ್ಪ ಅಂತಂದರೆ ಸರ್ವೋಚ್ಚ ನ್ಯಾಯಾಲಯ. ಇದು ಎಕ್ಸಾಮಲ್ಲಿ ತುಂಬ ರಿಪೀಟ್ ಕ್ವಶನ್ ಆಗಿದೆ. ನೆಕ್ಸ್ಟು, ಮೂಲಭೂತ ಹಕ್ಕುಗಳಲ್ಲಿ ಬದಲಾವಣೆ ಮಾಡಬೇಕಾದ್ರೆ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಬೇಕೋ ಮಾಡಬೇಡ್ದೋ? ಸೊ ಸಂವಿಧಾನದಲ್ಲಿ ಕಂಪಲ್ಸರಿಯಾಗಿ ತಿದ್ದುಪಡಿ ಮಾಡಲೇಬೇಕಾಗತ್ತೆ. ನೆಕ್ಸ್ಟ್, ಈ ಮೂಲಭೂತ ಹಕ್ಕುಗಳಿಗೆ ಒಂದು ಸಮಿತಿಯನ್ನು ರಚನೆ ಮಾಡಿರ್ತಾರೆ. ಅದರ ಅಧ್ಯಕ್ಷರು ಯಾರಪ್ಪ ಅಂತಂದರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್. ಅದೇ ರೀತಿಯಾಗಿ ಮೂಲಭೂತ ಹಕ್ಕುಗಳ ಉಪಸಮಿತಿಯ ಅಧ್ಯಕ್ಷರು ಯಾರು ಅಂತ ಅಂದರೆ JB ಕೃಪಲಾನಿಯವರು. ಸೊ ಇದರಲ್ಲಿ ಕನ್ಫ್ಯೂಸ್ ಆಗಬೇಡಿ. ಉಪಸಮಿತಿಯ ಅಂತ ಕೇಳಿದಾಗ JB ಕೃಪಲಾನಿ, ಸಮಿತಿಯ ಅಂತ ಕೇಳಿದಾಗ ಜಸ್ಟ್ ಸಮಿತಿ ಅಂತ ಕೇಳಿದಾಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು. ಸೊ ಈ ರೀತಿಯಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್, ನೆಕ್ಸ್ಟು JB ಕೃಪಲಾನಿ ಅವರ ಬಗ್ಗೆ ನೀವು ನೆನ್ಪಿಟ್ಕೊಳ್ಳಿ, ಕನ್ಫ್ಯೂಷನ್ ಆಗಬೇಡಿ. ಓಕೆ, ನೆಕ್ಸ್ಟು ಇದರಲ್ಲಿ ನಮಗೆ ಆರ್ಟಿಕಲ್ ಎಲ್ರಿಗೂ ಗೊತ್ತಿರುವಂತಹದ್ದು 14ರಿಂದ 32 ಅಷ್ಟೇ ಇರೋದು. ಸೊ ಎಲ್ಲರೂ ಕನ್ಫ್ಯೂಸ್ ಆಗ್ತಾರೆ. ನೀಟಾಗಿ ನೆನ್ಪಿಟ್ಕೊಳ್ಳಿ, ಆರ್ಟಿಕಲ್ 12ರಿಂದ 35ವರೆಗೆ ಅಂತ ಹೇಳಿಬಿಟ್ಟು. ಓಕೆ, ನೆಕ್ಸ್ಟು ಮೂಲಭೂತ ಹಕ್ಕುಗಳ ವರ್ಗೀಕರಣ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂದರೆ 6 ಮೂಲಭೂತ ಹಕ್ಕುಗಳು ಆಗಿ ವರ್ಗೀಕರಣ ಮಾಡಿದ್ದಾರೆ. ಅದರಲ್ಲಿ ಫಸ್ಟ್ ಒನ್ ಸಮಾನತೆಯ ಹಕ್ಕು 14ರಿಂದ 18, ಸ್ವಾತಂತ್ರ್ಯದ ಹಕ್ಕು 19ರಿಂದ 22, ಶೋಷಣೆಯ ವಿರುದ್ಧದ ಹಕ್ಕು 23 ಮತ್ತು 24, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು 29ರಿಂದ 30, ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಇದು 32. 31 ಎಲ್ಲೋಯ್ತಪ್ಪ? 31ನ್ನು ರದ್ದು ಮಾಡಲಾಗಿದೆ. ಹೌದಾ? ಸೊ ಆ 31 ರದ್ದು ಮಾಡಿರೋ ಆರ್ಟಿಕಲ್ ಯಾವುದು ಅಂತ ನೀವು ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್, ಇದರಲ್ಲಿ ಏನಪ್ಪ ಅಂತಂದರೆ ಒಂದೊಂದನ್ನು ಸಪ್ರೇಟಾಗಿ ವಿವರಣೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಸಮಾನತೆಯ ಹಕ್ಕು ಆರ್ಟಿಕಲ್ 14, ಕಾನೂನಿನ ಮುಂದೆ ಸಮಾನತೆ ಮತ್ತು ಕಾನೂನಿನ ಸಮಾನ ರಕ್ಷಣೆ. ಓಕೆ, ಆರ್ಟಿಕಲ್ 15, ಯಾವುದೇ ಜಾತಿ, ಧರ್ಮ, ಭೇದ ಭಾವ, ಜನ್ಮಸ್ಥಳ, ಲಿಂಗಗಳ ತಾರತಮ್ಯವನ್ನು ಮಾಡುವಂತಿಲ್ಲ. ತಾರತಮ್ಯವನ್ನು ಮಾಡಿ ಅವರಿಗೆ ಯಾವುದೇ ಸೇವೆಯಲ್ಲಿ ನೀಡದೇ ಇರುವಂತಹದ್ದು, ನಿರಾಕರಿಸುವಂತಹದ್ದು ಮಾಡಂಗಿಲ್ಲ. ಸೊ ಆರ್ಟಿಕಲ್ 16 ಉದ್ಯೋಗದಲ್ಲಿ ಸಮಾನತೆ. ಆರ್ಟಿಕಲ್ 17 ಅಸ್ಪೃಶ್ಯತೆಯ ನಿರ್ಮೂಲನೆ. ಲಾಸ್ಟ್ ಒನ್ ಆರ್ಟಿಕಲ್ 18 ವಿರುದ್ಧಗಳ ರದ್ದತಿ. ಓಕೆ, ನೆಕ್ಸ್ಟ್ ಒನ್ ಎರಡನೇದು ಸ್ವಾತಂತ್ರ್ಯದ ಹಕ್ಕು. ಇದರಲ್ಲಿ ಸ್ವಾತಂತ್ರ್ಯದ ಹಕ್ಕುಗಳಲ್ಲಿ 19 ಆರ್ಟಿಕಲೇ 6 ಬರ್ತವೆ. ಅವು ಯಾವಪ್ಪ ಅಂತಂದರೆ 19A ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, 19B ಸಭೆ ಸೇರುವ ಸ್ವಾತಂತ್ರ್ಯ, 19C ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ ಸ್ವಾತಂತ್ರ್ಯ, 19D ಸಂಚರಿಸುವ ಸ್ವಾತಂತ್ರ್ಯ, 19E ವಾಸಿಸುವ ಸ್ವಾತಂತ್ರ್ಯ ಮತ್ತು ಕೊನೆಯದಾಗಿ 19F ವ್ಯಾಪಾರ ಉದ್ಯೋಗ ಮಾಡುವ ಸ್ವಾತಂತ್ರ್ಯ. ಇವುಗಳನ್ನು ನೆನಪಲ್ಲಿಟ್ಕೊಳ್ಳಿ, ಯಾಕಂದರೆ ಎಷ್ಟೋ ಸರಿ ಎಕ್ಸಾಮಲ್ಲಿ ಬಂದಿದೆ. ನೆಕ್ಸ್ಟ್ ಆರ್ಟಿಕಲ್ 20, ಆರೋಪಿಯನ್ನು ಅಪರಾಧಿ ಎಂದು ಪರಿಗಣಿಸುವ ಸಂದರ್ಭದಲ್ಲಿ ಕೂಡ ಅವರಿಗೆ ರಕ್ಷಣೆಯನ್ನು ನೀಡುವಂತಹದ್ದು ಆರ್ಟಿಕಲ್ 20 ಹೇಳುತ್ತೆ. ನೆಕ್ಸ್ಟ್ ಆರ್ಟಿಕಲ್ 21 ಜೀವಿಸುವ ಹಕ್ಕು, ಎಲ್ರಿಗೂ ಜೀವಿಸುವ ಹಕ್ಕಿದೆ. ಸೊ ಅದನ್ನು ಆರ್ಟಿಕಲ್ 21 ಹೇಳುತ್ತೆ. ನೆಕ್ಸ್ಟ್ ಇದರಲ್ಲೇ ಕೂಡ ಒಂದು ತಿದ್ದುಪಡಿಯನ್ನು ಮಾಡಿ ಆರ್ಟಿಕಲ್ 21A ಅಂತ ಅದರಲ್ಲಿ ಒಂದು ವಿಧಿಯನ್ನು ಸೇರಿಸಲಾಗುತ್ತದೆ. ಅದು 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡುವುದು. ಇದನ್ನು ತಿದ್ದುಪಡಿ ಮಾಡಿರುವುದು 2002 86ನೇ ತಿದ್ದುಪಡಿ ಅಂತ ಹೇಳ್ಬೋದು. ಲಾಸ್ಟ್ ಒನ್ ಆರ್ಟಿಕಲ್ 22 ಅಕ್ರಮ ಬಂಧನದ ವಿರುದ್ಧ ರಕ್ಷಣೆ. ಸೊ ಅವರನ್ನು ಬಂಧನ ಮಾಡುವಾಗ ಅವರಿಗೂ ಕೂಡ ಯಾವುದೇ ರೀತಿಯಾಗಿ ಯಾವುದೇ ರೀತಿಯ ತೊಂದರೆ ಆಗದಿರುವಂತಹದ್ದು, ಅವ್ರಿಗೂ ಕೂಡ ರಕ್ಷಣೆ ಮಾಡುವಂತಹದ್ದು. ನೆಕ್ಸ್ಟ್ ಯಾವುದಪ್ಪ ಅಂತ ಅಂದರೆ
22 ಆಯಿತಾ. ನೆಕ್ಸ್ಟು ಒಂದು ನಿಮಿಷ. ನೆಕ್ಸ್ಟು 3ನೇದು ಶೋಷಣೆಯ ವಿರುದ್ಧದ ಹಕ್ಕು. ಇದು ಆರ್ಟಿಕಲ್ 23. ಏನಪ್ಪ ಅಂತಂದರೆ, ಮಹಿಳೆಯರು ಮತ್ತು ಮಕ್ಕಳು, ಚಿಕ್ಕ ಮಕ್ಕಳಿಗೆ ಅಕ್ರಮವಾಗಿ ಮಾರಾಟ ಮಾಡುವ ಹಾಗಿಲ್ಲ, ಮತ್ತು ಅವರನ್ನು ಜೀತ ಪದ್ಧತಿಗೆ ದೂಡುವಂತಿಲ್ಲ, ಬಲವಂತವಾಗಿ ವೇಶ್ಯಾವಟಿಕೆ ಚಟುವಟಿಕೆಯಲ್ಲಿ ದೂಡುವಂತಿಲ್ಲ. ಇದರ ಬಗ್ಗೆ ಹೇಳುವ ಆರ್ಟಿಕಲ್ 23. 24 ಏನು ಹೇಳ್ತದೆ ಅಂದರೆ ಬಾಲಕಾರ್ಮಿಕ ನಿಷೇಧ. ಈ 24ರಲ್ಲಿ ಹೇಳುವಂಥ ಬಾಲಕಾರ್ಮಿಕ ನಿಷೇಧ ಅಂತ ಅಂದರೆ 14 ವರ್ಷದ ಮಕ್ಕಳು ಏನು ಕೆಲಸ ಮಾಡ್ತಿರ್ತಾರೋ ಅವರನ್ನು ಬಾಲಕಾರ್ಮಿಕರು ಅಂತ ಹೇಳಿಬಿಟ್ಟು ಕರೆಯಲಾಗುತ್ತದೆ. ಇದರಲ್ಲಿ ಒಂದು ತಿದ್ದುಪಡಿಯನ್ನು ಮಾಡ್ತಾರೆ. 14 ವರ್ಷದ ಮಕ್ಕಳು ಅವರ ಶಾಲಾ ಅವಧಿಯನ್ನು ಮುಗಿಸ್ಬಿಟ್ಟು ಏನಾದರೂ ಅವರು ಕೆಲಸಕ್ಕೆ ಮಾಡ್ತಾ ಇದ್ದರೆ ಅವರನ್ನು ಬಾಲಕಾರ್ಮಿಕರು ಅಂತ ಹೇಳಿಬಿಟ್ಟು ಕರೆಯುವ ಹಾಗಿಲ್ಲ. ಸೊ ಇದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಕ್ವಶನಲ್ಲಿ ನಿಮಗೆ ಒಂಚೂರು ಅಥವಾ ಸ್ಕೂಲ್ ಮುಗಿದಾದ್ಮೇಲೆ ಈ ಥರ ಏನೋ ಒಂದು ಟ್ರಿಕ್ಕಿಯಾಗಿ ಕೇಳಿದ್ರೆ ಅವರು ಶಾಲಾವಧಿಯನ್ನು ಮುಗಿಸ್ಬಿಟ್ಟು ಮಾಡುವಂಥದ್ದಿದ್ರೆ ಅದು ಬಾಲಕಾರ್ಮಿಕ ಅಲ್ಲ. ನೆಕ್ಸ್ಟ್ 4ನೇದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ನೆಕ್ಸ್ಟು ಆರ್ಟಿಕಲ್ 25. ಒಬ್ಬ ವ್ಯಕ್ತಿಯು ತಮಗೆ ಯಾವ ಧರ್ಮ ಸರಿ ಎನಿಸುತ್ತದೆಯೋ ಆ ಧರ್ಮವನ್ನು ಸ್ವೀಕರಿಸಬಹುದು. ಓಕೆ. ನೆಕ್ಸ್ಟ್ ಅವ್ರಿಗೆ ಯಾವುದೇ ರೀತಿಯಂತಹ ನಿರ್ಬಂಧಗಳನ್ನು ಹೇರುವಂತಿಲ್ಲ. ಆರ್ಟಿಕಲ್ 26. ಧಾರ್ಮಿಕ ಸಂಸ್ಥೆಗಳು ವ್ಯವಹಾರ ನಡೆಸಬಹುದು ಅಥವಾ ಹೊಂದಬಹುದು. ಆರ್ಟಿಕಲ್ 27. ಒಂದು ಧರ್ಮದ ಆಚರಣೆಗಾಗಿ ಅಥವಾ ಅಭಿವೃದ್ಧಿಗಾಗಿ ಸಾರ್ವಜನಿಕರಿಂದ ತೆರಿಗೆಯನ್ನು ಸಂಗ್ರಹಿಸುವಂತಿಲ್ಲ. ಓಕೆ. ನೆಕ್ಸ್ಟ್ ಆರ್ಟಿಕಲ್ 28. ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನೆಯನ್ನು ಮಾಡುವಂತಿಲ್ಲ. ಅಂದರೆ ಬೇರೆ ಧರ್ಮದ ಬಗ್ಗೆ ಅವರು ಕೀಳಾಗಿ ಹೇಳಿಬಿಟ್ಟು ಅವರ ಧರ್ಮದ ಬಗ್ಗೆ ಹೆಚ್ಚಾಗಿ ಅದರ ಬಗ್ಗೆ ಅಂದರೆ ಅದನ್ನು ಮೇಲ್ ಮಾಡಿ ಹೇಳುವಂಥ ಇಲ್ಲ. ನೆಕ್ಸ್ಟ್ 5ನೇದು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಆರ್ಟಿಕಲ್ 29. ಅಲ್ಪಸಂಖ್ಯಾತರ ಸಂಸ್ಕೃತಿ, ಭಾಷೆ ಮತ್ತು ಲಿಪಿಯ ರಕ್ಷಣೆ ಇವುಗಳಿಗೆ ಧಕ್ಕೆ ಉಂಟಾಗುವ ಹಾಗೆ ಸರ್ಕಾರವು ಯಾವುದೇ ರೀತಿಯ ಕಾನೂನುಗಳನ್ನು ರಚಿಸುವಂತಿಲ್ಲ. ನೆಕ್ಸ್ಟ್ ಆರ್ಟಿಕಲ್ 30. ಧಾರ್ಮಿಕ ಸಂಸ್ಥೆಗಳು ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವ ಸ್ವಾತಂತ್ರ್ಯವನ್ನು ಹೊಂದಿದ್ದಾರೆ. ಓಕೆ. ಇವರು ಅವರಿಗೆ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಏನು ಧಾರ್ಮಿಕ ಸಂಸ್ಥೆಗಳಿರ್ತಾವಲ್ಲ ಅವರ ಧರ್ಮಕ್ಕೆ ತಕ್ಕಂತಹ ಅವರ ಧರ್ಮದ ಶೈಕ್ಷಣಿಕ ಸಂಸ್ಥೆಗಳನ್ನು ಅವರು ಅಲ್ಲಿ ಬೋಧನೆಯನ್ನು ಕೂಡ ಮಾಡಬಹುದು. ಅವರ ಧರ್ಮದ ಬಗ್ಗೆ ಅವರು ಬೋಧನೆಯನ್ನು ಕೂಡ ಮಾಡಬಹುದು. ಓಕೆ. ನೆಕ್ಸ್ಟ್ 6ನೇದು ಸಂವಿಧಾನದ ಪರಿಹಾರಾತ್ಮಕ ಹಕ್ಕು. ಇದರಲ್ಲಿ 5 ರಿಟ್ಗಳು ಬರ್ತವೆ. 1ನೇದಾಗಿ ಹೇಬಿಯಸ್ ಕಾರ್ಪಸ್. 1ನೇದು ಓಕೆ. ಒಬ್ಬ ವ್ಯಕ್ತಿಯನ್ನು ಅಕ್ರಮವಾಗಿ ಬಂಧನದಲ್ಲಿಟ್ಟಾಗ ಆತನನ್ನು 24 ಗಂಟೆಗಳಲ್ಲಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕೆಂದು ಹೊರಡಿಸುವ ರಿಟ್ ಹೇಬಿಯಸ್ ಕಾರ್ಪಸ್. 2ನೇದು ಮ್ಯಾಂಡಮಸ್. ಇದಕ್ಕೆ ಪರಮಾದೇಶ ಅಥವಾ ಅಕ್ಷರಶಃ ಆದೇಶ ಅಂತ ಕೂಡ ಕರೀತಾರೆ. ಇದನ್ನು ಕೇವಲ ಸರ್ಕಾರಿ ಅಧಿಕಾರಿಗಳ ಮೇಲೆ ಇದು ರಕ್ತ ಅಂತ ಆಗಿದೆ, ವಿರುದ್ಧ ಮಾತ್ರ ಅಂತ ಇರಬೇಕು. ಅದನ್ನು ನೋಟ್ ಮಾಡ್ಕೊಳ್ಳಿ. ಅಧಿಕಾರಿಗಳ ವಿರುದ್ಧ ಮಾತ್ರ ಹೊರಡಿಸಬಹುದು. ನೆಕ್ಸ್ಟ್ 3ನೇದು ಪ್ರೊಹಿಬಿಷನ್. ಇದನ್ನು ನ್ಯಾಯಾಲಯದ ವಿರುದ್ಧ ಮಾತ್ರ ಹೊರಡಿಸಬಹುದು. ಕೆಳಗಿನ ನ್ಯಾಯಾಲಯವು ತನ್ನ ವ್ಯಾಪ್ತಿಯನ್ನು ಮೀರಿ ಕಾರ್ಯನಿರ್ವಹಿಸುವಾಗ ನಿನ್ನ ವ್ಯಾಪ್ತಿಯನ್ನು ನೀನು ಮೀರಬೇಡ ಎಂದು ಮೇಲಿನ ನ್ಯಾಯಾಲಯ ಅದಕ್ಕೆ ಆದೇಶ ಮಾಡಿರುವುದೇ ಏನಂತಪ್ಪ, ಪ್ರೊಹಿಬಿಷನ್. ಸೊ ಈ ಥರ ಈ 3 ರಿಟ್ಗಳು ಬರ್ತವೆ. ಇದರಲ್ಲಿ ಮೇನಾಗಿ ನೆನ್ಪಿಟ್ಕೊಳ್ಳಿ, ಪ್ರೊಹಿಬಿಷನ್ ಅನ್ನುವಂತಹದ್ದು ನಿನ್ನ ವ್ಯಾಪ್ತಿಯನ್ನು ನೀನು ಮೀರಬೇಡ ಅನ್ನುವಂತಹದ್ದನ್ನು ಇದರಲ್ಲಿ ನೋಟ್ ಮಾಡ್ಕೊಳ್ಳಿ. ಓಕೆ. ಇದು ವೆರಿ ಇಂಪಾರ್ಟೆಂಟ್. ಈ ಲೈನ್ ಮಾತ್ರ. ಓಕೆ. ಮತ್ತು ಪರಮಾದೇಶದಲ್ಲಿ ಅವರು ಕೇಳುವಂತಹದ್ದು ಪರಮಾದೇಶ, ಅಕ್ಷರಶಃ ಆದೇಶ ಅಂತ ಕೂಡ ಕೇಳ್ತಾರೆ. ನೆಕ್ಸ್ಟ್ 4ನೇದು ಸರ್ಶಿಯೋರರಿ ಅಥವಾ ಉತ್ಪ್ರೇಕ್ಷಣಾ ಲೇಖ. ಒಂದು ಪ್ರಕರಣವು ಕೆಳಗಿನ ನ್ಯಾಯಾಲಯದಲ್ಲಿ ಏನಾದರೂ ಒಂದು ಕೇಸ್ ನಡೀತಾ ಇದ್ದಾಗ ಆ ಪ್ರಕರಣವನ್ನು ಮೇಲಿನ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಿಕೊಳ್ಳಲು ಈ ಆದೇಶವನ್ನು ಹೊರಡಿಸುವಂತಹದ್ದು. ಇದನ್ನು ಈಸಿಯಾಗಿ ನೀವು ನೆನ್ಪಿಟ್ಕೋಬೇಕು ಅಂದರೆ ಸರ್ಶಿಯೋರರಿ ಇದೆಯಲ್ಲ ಅದನ್ನು ನೀವು ನೆನ್ಪಿಟ್ಕೊಳ್ಬೇಕು ಈಸಿಯಾಗಿ ಅಂತ. ಅಂದರೆ ಸರಿಸಿ ಬಿಡೋದು, ಕೆಳಗಿನ ನ್ಯಾಯಾಲಯದಿಂದ ಮೇಲಕ್ಕೆ ಸರಿಸೋದು ಏನಂತೀವಿ, ಸರ್ಶಿಯೋರರಿ ಅಂದ್ಕೊಂಡ್ಬಿಡ್ತೀವಿ. ನೆಕ್ಸ್ಟ್ ಕೊನೆಯದಾಗಿ
ಕೋ ವಾರೆಂಟ್ ಒಬ್ಬ ವ್ಯಕ್ತಿಯು ನಕಲಿ ದಾಖಲಾತಿಗಳನ್ನು ನೀಡಿ ಸರ್ಕಾರಿ ಉದ್ಯೋಗವನ್ನು ಏನಾದರೂ ಅವನು ತಗೊಂಡಿದ್ದ ಅಂತಂದರೆ ಆತನನ್ನು ಅಧಿಕಾರದಿಂದ ಕೆಳಗಿಳಿಸೋಕ್ಕೆ ಅಂದರೆ ಅಧಿಕಾರದಿಂದ ತೆಗೆದು ಹಾಕೋಕ್ಕೆ ಕೋ ವಾರೆಂಟ್ ಅನ್ನುವಂತಹ ರಿಟನ್ನು ಹೊರಡಿಸುತ್ತಾರೆ. ಸೊ ಇದೇ ರೀತಿಯಾದಂತಹ ದಿನ ಒಂದೊಂದು ಟಾಪಿಕ್ಕನ್ನು ಡಿಸ್ಕಷನ್ ಮಾಡೋಣ. ಸೊ ಅದಕ್ಕೋಸ್ಕರ ಎಲ್ಲರೂ ಈ ನನ್ನ ಚಾನಲ್ನ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀನಿ, ಸಪೋರ್ಟ್ ಮಾಡಿ. ಓಕೆ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ.